ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸಾಟರ್ಡೆ. ನಾನು ಬೆಳಿಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿನೂ ಬಾಗಿಲೆಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋದು. ಇವತ್ತು ಬೆಳಿಗ್ಗೆನೇ ನೀರು ಬಿಟ್ಟಿದ್ರು. ನೀರೆಲ್ಲ ಹಿಡಿದು ಈಚೆ ಕೆಲಸ ಎಲ್ಲ ಮುಗಿಸಿ ಮನೆಗೆಲ್ಲ ನೀರು ಇಟ್ಕೊಂಡು ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಒಳಗಡೆ ಬಂದೆ. ಗೈಸ್, ಪಾತ್ರೆ ಎಲ್ಲ ತೊಳೆದಾಯಿತು. ಅನ್ನಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಮಾಡಬೇಕು. ಸಾಂಬಾರಿಗೆ ಮೊಳಕೆ ಕಾಳು ಇಟ್ಟಿದ್ದೇವೆ, ಸುರುಳಿಕಾಳು. ಅದು ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನೇ ಸಾಂಬಾರು ಮಾಡಬೇಕು. ಇವಾಗ ಅಡುಗೆ ಮಾಡಿಬಿಟ್ಟು ಸಿಗ್ತೀನಿ. ಗೈಸ್, ತಿಂಡಿ ಮುದ್ದೆ ಮಾಡಿದ್ದೀನಿ. ಮುದ್ದೆ ಮಾಡಿ ಮೊಳಕೆ ಕಾಳು ಸಾಂಬಾರು ಮಾಡಿದ್ದೀನಿ. ಇನ್ನೂ ತಿಂಡಿ ಮಾಡಿಲ್ಲ ಗೈಸ್, ಮಾಡಬೇಕು. ಜಸ್ಟ್ ತಿಂಡಿ ಆಯಿತು ನಂದು. ತಿಂಡಿ ತಿನ್ನೋಷ್ಟರಲ್ಲೇ ಫುಲ್ಲು ಸೆಕೆಗೆ ಬೇವ್ತಾಗ್ಬಿಟ್ಟಿದ್ದೀನಿ ಗೈಸ್. ಆಡು ಮರಿಗೆ ಒಂದು ಸ್ವಲ್ಪ ಮೇವು ಹಾಕಬೇಕು. ಬಿಸಿಲು, ಯಪ್ಪ ಏನು ಬಿಸಿಲು ಗೈಸ್. ಇಲ್ಲಿ ಸೀಬೆಹಣ್ಣು ಇದೆಯಾ ಅಂತ ನೋಡೋಣ ಅಂತ ಬಂದೆ. ಒಂದು ಸೀಸನಲ್ಲಿ ತುಂಬ ಜಾಸ್ತಿ ಬಿಡುತ್ತೆ. ಚಿಕ್ಕದೆಲ್ಲ ಹಣ್ಣಾಗ್ಬಿಟ್ಟಿರುತ್ತೆ ಗೈಸ್. ಇವಾಗೆಲ್ಲ ಖಾಲಿ ಆಗ್ಬಿಟ್ಟಿದೆ. ಬರೀ ಕಾಯಿಗಳೇ ಕಾಣಿಸ್ತಿದೆ. ಅಲ್ಲೊಂದಿದೆ, ನೋಡೋಣ ಇರಿ. ಹಣ್ಣಾಗಿದೆಯಲ್ಲೋ ಗೊತ್ತಿಲ್ಲ, ಅನಿಸುತ್ತೆ. ಒಂದು ಸ್ವಲ್ಪ ಹಣ್ಣಾಗಿದೆ ಗೈಸ್. ನಾನು ಸ್ವಲ್ಪ ಹಣ್ಣಾಗಬೇಕು. ಈ ಹೂ ನೋಡಿ ಗೈಸ್, ನಾವು ತುಂಬ ಚಿಕ್ಕವರಿದ್ದಾಗೆಲ್ಲ ಬಂದು ಅದನ್ನ ಕಿತ್ಕೊಂಡು ಆಟ ಆಡ್ತಿದ್ವಿ. ಇವಾಗ ನೋಡೋಕ್ಕೇ ಎಷ್ಟು ಚೆನ್ನಾಗೈತೆ ಅನಿಸುತ್ತೆ. ಈ ಸಮ್ಮರಲ್ಲಿ ಮಾತ್ರ ಈ ಥರ ನೋಡೋಕ್ಕೆ ಸಿಗೋದು. ಅದಕ್ಕೆ ನಮ್ಮ ಹಳ್ಳಿನೇ ಚೆಂದ ಗೈಸ್. ಸೀಸನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಎಲ್ಲ ನೋಡ್ಬೋದು. ಹೂ ನೋಡಿ ಎಷ್ಟು ಚೆನ್ನಾಗೈತೆ. ಕಾಯಿ ಅಂತ ಸಿಪ್ಪೆ ತಿಂತಲ್ಲ ಗೈಸ್. ಅಷ್ಟೊಂದು ಕಾಯಿ ಹಣ್ಣಾಗಿದೆ ಒಂದು ಸ್ವಲ್ಪ. ಗೈಸ್, ಸೀಬೆಹಣ್ಣು ತಿಂದ್ರೇ ವಾಯ್ಸ್ ಚೇಂಜ್ ಆಗಿಬಿಡುತ್ತೆ ಗೈಸ್. ತಿನ್ನೋಕ್ಕೆ ಮುಂಚೆ ಒಂಥರ ಇರುತ್ತೆ ನೋಡಿ, ಕಾಯಲ್ವ ಇದು ಒಂದು ಸ್ವಲ್ಪ. ಇದು ತಿಂದಾದ್ಮೇಲೆ ವಾಯ್ಸ್ ಒಂದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ನಿನ್ನೆ ಒಂದು ಸ್ವಲ್ಪ ಬಟ್ಟೆಗಳಿತ್ತು ಗೈಸ್, ಅದೆಲ್ಲ ತೊಳೆದಾಕಿದೆ. ಅದನ್ನು ಮಡಚಿಡ್ಬೇಕು. ಇವಾಗ ಎಲ್ಲ ಹಾಕಿದ್ದೀನಿ ದಿವಾನ್ ಕಟ್ ಮೇಲೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಗೈಸ್. ಆಮೇಲೆ ಪ್ರೀವಿಯಸ್ ವ್ಲಾಗಲ್ಲಿ ಏನು ಚೇಂಜಸ್ ಆಗಬೇಕು ಯಾರೂ ಕಾಮೆಂಟ್ ಮಾಡ್ತಿಲ್ಲ. ನಾನು ಸರಿಯಾಗಿ ಮಾತಾಡ್ತಿಲ್ವ, ಹೆಂಗೆ ಬರ್ತೈತೆ ಲಾಗು, ಕಂಟಿನ್ಯೂ ಮಾಡಲಾ, ಏನಾದರೂ ಕಾಮೆಂಟ್ ಮಾಡಿ ಗೈಸ್. ಅವಾಗ ನನಗೆ ಯಾವ ಥರ ಏನು ಚೇಂಜಸ್ ಮಾಡ್ಕೋಬೇಕು, ಹೆಂಗೆ ಮಾಡಬೇಕು ಅನ್ನೋದೊಂದು ಸ್ವಲ್ಪ ಗೊತ್ತಾಗುತ್ತೆ. ಆಮೇಲೆ ಪ್ರೀವಿಯಸ್ ವ್ಲಾಗಲ್ಲಿ ನನಗೆ ನಮ್ಮ ಅಕ್ಕನೇ ಹೇಳಿದ್ದು, ಜಾಸ್ತಿ ಮಾತಾಡಿದ್ಯಾ ರಿಪೀಟೆಡ್ ಅಂತ. ಹೇಳಾದ್ಮೇಲೆ ನಾನು ಮತ್ತೆ ಲಾಗ್ ನೋಡಿದ್ಮೇಲೆ ಅನ್ನಿಸ್ತು ಹೌದು ಅಂತ. ಅಂದರೆ ಕ್ಯಾಮ್ರಾ ಮುಂದೆ ಮಾತಾಡುವಾಗ ಎಕ್ಸೈಟ್ಮೆಂಟಲ್ಲಿ ಹೇಳ್ಬಿಡ್ತಿರ್ತೀವಿ, ಮತ್ತು ಏನು ತಪ್ಪು ಮಾಡಿಬಿಡ್ತೀವೋ, ಏನು ಮಾತಾಡಿರ್ತೀವೋ ಅನ್ನೋ ಇದರಲ್ಲಿ ಫ್ಲೋವಲ್ಲಿ ಹೇಳ್ಬಿಟ್ಟಿರ್ತೀವಿ. ಅದಕ್ಕೇನು ಬೇಜಾರು ಮಾಡ್ಕೊಬೇಡಿ ಗೈಸ್. ನೆಕ್ಸ್ಟ್ ಟೈಮ್ ಆ ಥರ ಆಗೋಲ್ಲ. ಆದಷ್ಟು ಕಂಟ್ರೋಲ್ ಮಾಡ್ತೀನಿ. ಹೇಳಿದ್ನೇ ಹೇಳ್ಬಿಟ್ಟು ಹೇಳಿಕೆ ಬಿಟ್ಬಿಡಿ. ಸಾರಿ, ಹೇಳಿದ್ನೇ ಹೇಳಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಅದನ್ನ ಚೇಂಜಸ್ ಮಾಡ್ಕೋತೀನಿ.
ಮತ್ತು ಇನ್ನೂ ಏನು ಚೇಂಜಸ್ ಆಗಬೇಕು, ಇನ್ನು ಯಾವ ಥರ ಮಾಡ್ಬೋದು, ಹೇಗೆ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಾಕಿದೆ. ನೆನ್ನೆ ಅದನ್ನು ಮಡಿಸ್ಬೇಕು ಅಂತ ಸಂಜೆ ತಂದು ಹಾಕ್ತೆ, ಬೆಳಿಗ್ಗೆ ಮಡಿಸ್ಕೊಳ್ಳೋಣ ಅಂತ ಮಡಿಸಿಲ್ಲ. ನಮ್ಮ ಮನೆ ಹಾಲಲ್ಲಿ ಗೈಸ್ ಬೆಳಕಿಲ್ಲ, ಲೈಟ್ ಹಾಕಿದ್ರೇ ಬೆಳಕು ಕಾಣಿಸೋದು. ಡೇ ಟೈಮಲ್ಲೂ ಅಷ್ಟೇ ಆ ಡೋರ್ ಓಪನ್ ಆಗಿದ್ದರೆ ಒಂದು ಸ್ವಲ್ಪ ಕಾಣಿಸುತ್ತೆ, ಇಲ್ಲ ಅಂತಂದರೆ ಒಳಗಡೆಗೆ ಲೈಟ್ ಹಾಕ್ಕೊಳ್ಳೇಬೇಕು. ಇಲ್ಲಿ ಬಟ್ಟೆಗಳೆಲ್ಲ ತಂದು ಹಂಗೆ ಹಾಕಿದ್ದೀನಿ, ಇವಾಗ ಇದೆಲ್ಲ ಮಡಿಸ್ಬೇಕು ಗೈಸ್. ಈ ಸೆಕೆಗೆ ಬಿಸಿಲಿಗೆ ಮಲ್ಕೊಬಿಡೋಣ ಅನಿಸುತ್ತೆ ಗೈಸ್, ನಿಜ ಏನು ಕೆಲಸ ಮಾಡಬೇಕು ಅನಿಸಲ್ಲ. ಟ್ರೈಪೋಡ್ ಒಂದು ಸ್ವಲ್ಪ ಹಾಳಾಗಿದೆ ಅಂತ ಹೇಳಿದ್ನಲ್ಲ ಗೈಸ್, ಅದಕ್ಕೆ ಏನಾಗಿದೆ ಅಂತ ಅವತ್ತು ಒಂದಿನ ಹಾಳಾಗಿದೆ ಅಂತ ನೋಡ್ಬಿಟ್ಟು ಇಟ್ಟಿದ್ದಷ್ಟೇ. ಅದು ಯೂಸ್ ಮಾಡ್ಬೋದಾ ಬೆಟರಾಗಿ ಅಂತ ನೋಡಿಲ್ಲ ನಾನು ಇನ್ನು, ಅದನ್ನ ನೋಡಬೇಕಿವತ್ತು. ಬಟ್ಟೆಗಳಂತೂ ಗೈಸ್ ಇಟ್ಟಂಗಿರಲ್ಲ, ಎಲ್ಲ ಎಷ್ಟು ಮಡಿಸಿ ಒಂದು ಬಟ್ಟೆ ತಗೊಳಕ್ಕೆ ಫುಲ್ಲು ಹರಗ್ಬಿಟ್ಟಿರ್ತಾರೆ. ಅದಕ್ಕೆ ಒಂದು ಸಲ ಮಡಿಸ್ಬಿಟ್ಟು ನಾನು ಮಡ್ಸೋಕ್ಕೆ ಹೋಗಲ್ಲ. ಅದಕ್ಕೆ ತುಂಬ ಜಾಸ್ತಿ ಇದ್ದಾಗ, ತುಂಬ ಮೆಸ್ಸಿ ಆದಾಗ ಒಂದು ಸಲ ಮಡಿಸಿ ಮತ್ತೆ ಇಟ್ಟಿರ್ತೀನಿ. ಎಷ್ಟು ಮಡ್ಸಿದ್ರೂ ಹಾಳು ಮಾಡ್ತಾಯಿರ್ತಾರೆ. ಅದಕ್ಕೆ ಏನಕ್ಕೆ ಮಡ್ಸೋದು ಸುಮ್ಮನೆ ಅಂಥೇಳಿ ಮಡ್ಸೋಕ್ಕೆ ಹೋಗಲ್ಲ. ಬತ್ತೈತೆ ಗೊತ್ತಿಲ್ಲ ಗೈಸಲ್ಲಿ ನನಗೆ, ಬೆಳಕು ರಿಫ್ಲೆಕ್ಟ್ ಹೊಡಿತೈತೆ ಲೈಟ್ ಹಿಂದೆ. ಫೋನ್ ಇನ್ನೊಂದು ಸ್ವಲ್ಪ ಹಿಂದೆ ಇಡಬೇಕಂತ ಅನಿಸುತ್ತೆ. ಈ ಥರ ಇಡಬೇಕು. ಟ್ರೈಪೋಡ್ ಇಲ್ಲದೆ ನೋಡಿ ಗೈಸ್ ನನ್ನ ಪಾಡು. ಲೈಟ್ ಆಫ್ ಮಾಡ್ಬಿಟ್ಟು ಪರವಾಗಿಲ್ಲ, ಬೆಳಕು ಕಾಣಿಸುತ್ತೆ. ಆ ಲೈಟ್ ಇದ್ದಿದ್ರೆ ಒಂದು ಸ್ವಲ್ಪ ರಿಫ್ಲೆಕ್ಟ್ ಆಗ್ತೈತಿ ಹಿಂದೆ. ಗೈಸ್ ನಿದ್ದೆ ಬಂದುಬಿಟ್ಟಿತ್ತು, ಮಲಗಿಬಿಟ್ಟಿದ್ದೆ ನಾನು. ಇವಾಗ ಟೈಮು ಆಲ್ರೆಡಿ 3:30 ಆಗಿಬಿಟ್ಟಿದೆ, ಇನ್ನೂ ಊಟ ಮಾಡಿಲ್ಲ. ಜಸ್ಟ್ ಇವಾಗೆದ್ದೆ, ತುಂಬ ನಿದ್ದೆ ಬಂದುಬಿಟ್ಟಿತ್ತು ಗೈಸ್. ಬಿಸಿಲು ತುಂಬ ಈಚೆ ಅಂತೇಳಿ ಒಂದು ರೌಂಡ್ ನಿದ್ದೆ ಮಾಡಿದ್ದಾಯಿತು. ಇವಾಗ ಹೊಟ್ಟೆ ಹಸಿತೈತೆ ಗೈಸ್, ಊಟ ಮಾಡಬೇಕು. ನೀವು ಊಟ ಮಾಡೋಣ. ಈ ಬಿಸಿಲು ಟೈಮಲ್ಲಿ ನಾನಂತೂ ಮಧ್ಯಾಹ್ನ ಯಾವಾಗಲೂ ಲೇಟಾಗಿ ಊಟ ಮಾಡೋದು. ಇತ್ತೀಚೆಗಂತೂ ತುಂಬ ಲೇಟಾಗಿದೆ, 3 ಗಂಟೆ 3:30 ಈ ಥರ ಆಗೇ ಬಿಡುತ್ತೆ. ಗೈಸ್ ಮಲ್ಕೊಬಿಟ್ಟಿದ್ದೆ ಅಂತ ಆದ್ಮೇಲೆ ಹುಲ್ಲೇ ಹಾಕಿಲ್ಲ, ತುಂಬ ಬಿಸಿಲು ಗೈಸ್. ಯಪ್ಪ 4 ಗಂಟೆ ಆದರೂ ಬೆಂಕಿ ಥರ ಉರಿತೈತೆ ಬಿಸಿಲು. ಅದಕ್ಕೆ ಹುಲ್ಲು ತಗೊಳ್ಳೋಣ ಅಂತ ಬಂದೆ. ಭಯ ಬೇರೆ ಆಯ್ತೈತೆ ಗೈಸ್, ಎಲ್ಲಿ ಕುದ್ಬಿಡ್ತಾವೋ ಅಂತ ಭಯ. ಎಷ್ಟು ನಿಜ ಭಯ ಆಯ್ತಾಯಿತ್ತು. ಸದ್ಯ ಅಷ್ಟರಲ್ಲಿ ರಾಖಿ ಬಂದ, ಅವನೊಂದು ಸ್ವಲ್ಪ ಇಟ್ಕೊಟ್ಟ, ತಗೊಂಡು ಹೋಗ್ತಾ ಇದ್ದೀನಿ.
ಬಾಯಾಗೋಯ್ತು ಗೈಸ್ ಗುದ್ಬಿಟ್ರೆ ಅಂತ. ಮತ್ತೆ ಸೀಬೆಣ್ಣೆ ತಿನ್ನೋಣ ಅಂತ ಬಂದೆ, ಬೇಜಾರಾಗ್ತಿತ್ತಂತ ರಾಕಿ ಕಿತ್ಕೊಡ್ತವನೆ ಗೈಸ್. ಏಯ್ ಇಟ್ಕೋತೆ ಕಣ್ ಇಟ್ಕೋ. ಇರೋ ನಾನೊಂದು ಸ್ವಲ್ಪ ಹೇಳ್ಕೊಡ್ತೀನಿ, ಇಟ್ಕೋ. ಅದು ದಪ್ಪದ ಕಿತ್ಕೋ. ಇಲ್ಲೊಂದು ದಪ್ಪದೈತೆ ನೋಡು, ಯಾವುದು ಹುಳ ಆಗೈತೆ ಅನ್ಸುತ್ತೆ, ಬಿಡು ಕೊಡು. ಕೈ ಸಣ್ಣ ಆಗೈತೆ ಗೈಸ್. ಹಣ್ಣಾಗೈತಾ? ಕಣ್ಣೆ ಬಿಸಿಲು ಹೆಂಗೈತೆ? 2 ಡೇಸಿಂದ ತೆಗ್ದಿತ್ತು ಗೈಸ್, ಯಾರೂ ಹಾಕ್ತಾನೆ ಇರಲಿಲ್ಲ. ಅದಕ್ಕೆ ರಾಖಿ ಹತ್ರ ಹಾಕ್ಸ್ತಿದ್ದೀನಿ ಇವತ್ತು. ಆ ಮೋಡದಲ್ಲಿ ನೋಡೋ ಹೊಗೆ ಬಂಡಿ ಹೋಯ್ತಾ? ಹೊಗೆ ಬಂಡಿ ಅನ್ನೋದು ಇದಕ್ಕೆ. ರಾಕೆಟ್ ಆದರೆ ಸೌಂಡ್ ಮಾಡುತ್ತೆ, ಇದಾದರೆ ಸೌಂಡ್ ಮಾಡಲ್ಲ. ಟ್ರೈಪಾಡ್ ಹಾಳಾಗೈತಿ ಅನ್ನಲ್ಲ, ಅದು ನೋಡೋಣ ಅಂತ ಬಂದೆ. ನೋಡಿ ಇದು ಹೆಂಗೆ ಫಿಕ್ಸ್ ಮಾಡೋದಂತಲೇ ಗೊತ್ತಾಗ್ತಿಲ್ಲ ಗೈಸ್. ಈ ಥರ ಓಪನ್ ಆಗಿಬಿಟ್ಟಿದೆ ಇದು. ಇಲ್ಲಿಂದೆ ಒಂದು ಕ್ಯಾಪ್ ಇತ್ತು ಅನಿಸುತ್ತೆ, ಆ ಕ್ಯಾಪ್ ಎಲ್ಲ ಬಿದ್ದೋಗ್ಬಿಟ್ಟೈತೆ, ಸಿಕ್ಕಿಲ್ಲ ನನಗೆ. ಇದು ಒಂದೇ ಗೈಸ್, ಇದು ಒಂದು ಈ ಥರ ಜಾಯಿಂಟ್ ಆದ್ರೇ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಇದಕ್ಕೆ ಒಂದು ಗ್ರಿಪ್ ಇಲ್ಲ ಅಂದರೆ ಆಗೋದಿಲ್ಲ ಗೈಸ್. ಇಲ್ಲಿ ಈ ಥರ ಆದ್ರೂ ಬಿದ್ದೋಗ್ಬಿಡುತ್ತೆ. ಮತ್ತೆ ಆಗ್ತಿಲ್ಲ ಗೈಸ್. ಒಂದು ರಿಬ್ಬನ್ ಏನಾದರೂ ಹಾಕ್ಬಿಟ್ಟು ಫೋನ್ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತಿದ್ದೀನಿ. ನಾಳೆ ನೋಡೋಣ ಹೆಂಗಾಗುತ್ತೆ. ಅದನ್ನು ಒಂದು ಈ ಥರ ಅಟ್ಯಾಚ್ ಮಾಡಿ ಈ ಸೈಡಲ್ಲಿ ಒಂದು ರಿಬ್ಬನ್ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತಿದ್ದೀನಿ. ಸದ್ಯಕ್ಕೆ ಬೇರೆ ಒಂದು ತಗೊಳ್ಳೋ ಐಡಿಯಾ ಐತೆ, ತಗೊಳ್ಳೋ ತನಕ ಇದನ್ನೇ ಟ್ರೈ ಮಾಡೋಣ. ರಿಬ್ಬನ್ ಹಾಕ್ಬಿಟ್ಟು ಆದರೆ ಮಾಡ್ತೀನಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ನನಗೆ ನಾಳೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ರಿಬ್ಬನ್ ಹಾಕ್ಬಿಟ್ಟು ಆಗುತ್ತಾ ಅಂತ. ಆಗಲಿಲ್ಲ ಅಂದರೆ ಬೇರೆ ಬುಕ್ ಮಾಡ್ಕೋಬೇಕು, ಇಲ್ಲ ಅಂದರೆ ಈ ಥರ ಇಟ್ಕೊಂಡೆ ಎಲ್ಲಾದರೂ ಮಡಗ್ಬಿಟ್ಟು ಲಾಗ್ನ ಮಾಡಬೇಕು ಅಷ್ಟೇ. ಗೈಸ್ ಆಗಲೇ ಟೈಮ್ 5 ಗಂಟೆ ಆಯಿತು. ಹೊರಗಡೆ ಒಂದು ಸ್ವಲ್ಪ ಕಸ ಎಲ್ಲ ಹಾಕ್ಬೇಕು, ಕೆಲಸ ಐತೆ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ ಗೈಸ್. ಗೈಸ್ ಕೆಲಸ ಎಲ್ಲ ಮುಗಿಸಾಯಿತು. ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಕೆಲಸ ಮಾಡೋದೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದೆಷ್ಟು ಪರ್ಫೆಕ್ಟಾಗಿ ಬಂದೈತೆ, ಹೆಂಗೆ ಬಂದೈತೆ ನನಗೇನು ಗೊತ್ತಾಗ್ತಿಲ್ಲ. ನೀವು ದಯವಿಟ್ಟು ಕಾಮೆಂಟ್ ಮಾಡಿ ಚೆನ್ನಾಗಿ ಬರ್ತೈತೆ ಇಲ್ವಾ, ಏನಾದರೂ ಸರಿ ಮಾಡ್ಕೋಬೇಕು, ಮಾತಾಡೋದ್ರಲ್ಲಿ ಚೇಂಜ್ ಮಾಡ್ಕೋಬೇಕು. ಅದನ್ನ ನೀವು ಹೇಳಿದ್ರೇ ನನಗೆ ಅರ್ಥ ಆಗೋದು ನಾನೇನು ತಪ್ಪು ಮಾಡ್ತಿದ್ದೀನಿ ಅಂತ. ಮತ್ತು ಇನ್ನೂ ಯಾವ ಥರ ಮಾಡಬೇಕು ಅನ್ನೋದನ್ನು ಸಜೆಸ್ಟ್ ಮಾಡಿದ್ರೆ ನನಗೂ ಒಳ್ಳೆಯದಾಗುತ್ತೆ. ಸೊ
ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾರು ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ರಿಗೂ ತುಂಬ ಥ್ಯಾಂಕ್ ಯು ಗೈಸ್. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.